ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ಯಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ವ್ಲಾಗ್ ಬಂದು ಭೀಮ್ನ ಅಮಾವಾಸ್ಯೆಯ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ಮನೆಯೆಲ್ಲನೂ ಗೂಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಮಾರ್ನಿಂಗ್ ಹೋದ ತಕ್ಷಣ ಬೆಳಿಗ್ಗೆ ಪುಟಾಣಿ ಮರಿ ಜರಿ ಕಾಣಿಸ್ಕೊಳ್ತು. ನೋಡ್ತಾ ಇರ್ಬೋದು ನೀವೇನೆ. ಈ ಥರ ಜರಿ ಏನಾದರೂ ಕಾಣಿಸ್ಕೊಂಡ್ರೆ ಮಹಾಲಕ್ಷ್ಮಿ ಸಮಾನ ಅಂತ ಹೇಳ್ತಾರೆ. ಮಾರ್ನಿಂಗ್ ನಂಗೆ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಬಾಗಿಲೆಲ್ಲ ಗುಡಿಸಿ ಸಾರಿಸಿ ಒರೆಸ್ಕೊಂಡು ನಾನಿವಾಗ ಹೊಸ್ಲನ್ನ ಕ್ಲೀನ್ ಮಾಡಿ ರಂಗೋಲಿನ ಹಾಕೊಂಡ್ಬಿಡೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ. ಹೊಸಲಿಗೆ ನೀಟಾಗಿ ಈ ಥರ ಅರಿಶಿನ ಹಚ್ಕೊಂಡು ಕುಂಕುಮನ ಇಟ್ಕೊಂಡು ರಂಗೋಲಿನ ಹಾಕ್ಕೊಂಡು ಹೂವು ಇಟ್ಟು ರೆಡಿ ಮಾಡಿಕೊಂಡು ಒಳಗಡೆ ಬಂದೆ. ದೇವ್ರ ಮನೆಯ ನೀಟಾಗಿ ಒಂದು ಮುಕ್ಕಾಲು ಭಾಗ ರೆಡಿ ಮಾಡಾದ ನಂತರ ಪೂಜೆ ಕೂರಕ್ಕೆ ಮುಂಚೆ ನಾನು ರೆಡಿಯಾಗಿ ಬಂದುಬಿಡೋಣ ಅಂತ ಹೇಳಿ ರೆಡಿಯಾಗಿಬಿಟ್ಟು ಬಂದು ಈಗ ಪೂಜೆಗೆ ಕೂತ್ಕೊಳ್ತಾ ಇದ್ದೀನಿ. ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಂತ ಏನು ಹೇಳ್ತಾರೆ, ಇದು ಪತಿಯ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರಲಿ ಅಂತ ಹೇಳಿ ಮಾಡುವಂಥದ್ದು. ಪತ್ನಿಯಾದವಳು ತನ್ನ ಪತಿಯ ಆಯುಸ್ಸು ಆರೋಗ್ಯ ಗಟ್ಟಿಯಾಗಿರಲಿ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸನ ಇದ್ದು ಈ ವ್ರತನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಗಂಡ ಹೆಂಡತಿ ಬಾಂಡಿಂಗು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನಾನು ಆ್ಯಸ್ ಯೂಶ್ವಲ್ ಇದ್ದು ನನಗೆ ಗೊತ್ತಿರುವಂತಹ ರೀತಿಯಲ್ಲಿ ನಾನು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶಿವ ಹಾಗೂ ಪಾರ್ವತಿಯ ರೂಪದಲ್ಲಿ ಜೋಡಿ ದೀಪಾಲೆ ಕಂಬಗಳನ್ನು ಇಲ್ಲಿ ಕೂರಿಸಿ ಆಹ್ವಾನ ಮಾಡಿ ಪೂಜೆ ಮಾಡುವಂಥದ್ದು ತುಂಬ ಶ್ರೇಷ್ಠ. ನಾನು ಹಾಗೆಯೇ ಒಂದು ತಟ್ಟೆಯಲ್ಲಿ ಅಕ್ಕಿನ ತಗೊಂಡು ಅದಕ್ಕೆ ಒಂದು ಕಡೆ ಓಂ ಒಂದು ಕಡೆ ಶ್ರೀಮ್ ಅಂತ ಹೇಳಿ ಬರೆದು 2 ವೀಳ್ಯದೆಲೆನ ತಗೊಂಡಿದ್ದೀನಿ. ಎರಡಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು 2 ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ದೀಪನ ಇಟ್ಟು ಹೂವು ಗೆಜ್ಜೆ ವಸ್ತ್ರ ಅರಿಶಿಣದ ಕೊಂಬಿಂದ ಮಾಡಿರುವಂತಹ ತಾಳಿನ 2 ದೀಪಕ್ಕೂ ಈ ಥರ ಕಟ್ಕೊಂಡು ಹೂವನ್ನು ಇಟ್ಕೊಂಡು ನೈವೇದ್ಯಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನೆಮ್ಮದಿಯಾಗಿ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡಾಯಿತು. ಈಗ ಪಾದ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡು ನಾನು ಕೂಡ ಪಾದ ಪೂಜೆ ಮಾಡೋಕ್ಕೆ ಬಂದೆ. ನೀಟಾಗಿ ಪಾದನೆಲ್ಲ ತೊಳ್ಕೊಂಡು ಆ ನೀರನ್ನು ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಪೂಜೆನ ಶುರು ಮಾಡಿದೆ. ಕಾಲಿಗೆ ವಿಭೂತಿ ಇಟ್ಟು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ನಮ್ಮ ಕೈಗೆ ವ್ರತದ ದಾರನ ಕಟ್ಸ್ಕೊಂಡು ಅರಿಶಿನ ಕುಂಕುಮನ ಇಟ್ಸ್ಕೊಂಡು ಆರತಿಯನ್ನು ಬೆಳಗ್ಗೆ ನಾನು ಪೂಜೆಯನ್ನು ಮಾಡಿಕೊಂಡೆ. ಆನಂತರ ಅಕ್ಷತೆಯನ್ನು ಕೊಟ್ಟು ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಆಶೀರ್ವಾದ ಕೂಡ ಮಾಡಿಸ್ಕೊಂಡೆ. ಇವಾಗ ನಮ್ಮ ಟೈಮ್ ಕಾಣಿಕೆ ಕೇಳುವಂಥ ಸಮಯ. ನಾನು ಕೂಡ ಇವ್ರಿಗೆ ಪೂಜೆ ಮಾಡಿದ್ನೆಲ್ಲ ಕಾಣಿಕೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಇವರು 500 ರೂಪಾಯಿ ದುಡ್ಡನ್ನು ಹಾಕಿಬಿಟ್ಟು ಇರೋ ಬರೋ ATMಲ್ಲಿ ಹಾಕ್ತಿದ್ದಾರೆ. ಮೊದಲೇ ATMನ ಹಾಕ್ತೀರಾ ಅಂತ ಗೊತ್ತಿದ್ದರೆ ಪಿನ್ ಕೋಡ್ ಕೂಡ ಬರೆಸ್ಕೊಂಡ್ಬಿಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ರೇಗಿಸ್ತಾ ಇದ್ದೆ. ಪೂಜೆನೆಲ್ಲ ಮುಗಿಸ್ಕೊಂಡಾಯಿತು. ಇವಾಗ ನಾನು ಟಿಫನ್ ಎಲ್ಲ ಕೊಟ್ಬಿಟ್ಟು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ.
ಸಂಜೆ ಡ್ಯೂಟಿನ ಮುಗಿಸ್ಕೊಂಡು ಬಂದು ನಾನು ಉಪವಾಸ ಕೂಡ ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು ನೆಲದ ಮೇಲೆ ನಾನು ಉಪವಾಸನ ಬಿಡ್ತೀನಿ ಅಂತ ಆರಿಸ್ಕೊಂಡಿದ್ದೆ. ಹಾಗಾಗಿ ನೀಟಾಗಿ ನೆಲನೆಲ್ಲ ಈ ಥರ ತೊಳ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನು ಹಾಕ್ಸ್ಕೊಂಡು ತಿನ್ನೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಸಾದನ ಸ್ವೀಕರಿಸೋಕ್ಕೂ ಮುಂಚೆ ನಾನು ಈ ಥರ ಬೇಡಿಕೆ ಇಟ್ಟಿದ್ದೆ, ತಂದೆ ಈ ಥರ ನನಗೆ ಆಗಬೇಕಾಗಿತ್ತು ಅಂತ ಮತ್ತೊಮ್ಮೆ ದೇವರಲ್ಲಿ ಕೇಳಿಕೊಂಡು ನೀರನ್ನು ಕುಡ್ಕೊಂಡು ಉಪವಾಸನ ಮುರಿಬೇಕು. ಆನಂತರ ನಾವೇನು ಪ್ರಸಾದನ ಮಾಡ್ಕೊಂಡಿರ್ತೀವಿ ಅದನ್ನು ತಿನ್ಕೊಂಡು ಉಪವಾಸನ ಮುರಿದ್ರೆ ಆಗೋಯ್ತು. ಪ್ರಸಾದ ಎಲ್ಲ ನೀಟಾಗಿ ತಿಂದಾದ ನಂತರ ನೆಲನ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆಯಿತು. ಇದಾಗಿತ್ತು ನನ್ನ ಭೀಮ್ನ ಅಮಾವಾಸ್ಯೆಯ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.